ಎಲ್ಲಿಗೆ ಬರ್ತಿದ್ಯಾ? ವ್ರತಕ್ಕೆ. ಯಾರು ಕರೆದಿದ್ದು? ಈ ಚಿಕ್ಕಮ್ಮನ್ನ ಯಾರಾದ್ರೂ ಕರಿಬೇಕಾ ಅಭಿ? ಈ ಜಾಗಕ್ಕೆ ನೀನ್ ಬರಬಾರ್ದು. ನಿನ್ನಂತವ್ರು ಹೆಜ್ಜೆ ಕೂಡ ಇಡಬಾರ್ದು ಈ ಜಾಗದಲ್ಲಿ. ಹೋಗು. ನಾನು ನಿಮ್ಮ ಅಮ್ಮನ್ ತರ ಅಭಿ, ನನ್ ಜೊತೆ ಹೀಗ್ ಮಾತಾಡ್ಬಾರ್ದು. ಅಮ್ಮನ್ ತಂಗಿ ಆಗಿರೋದಕ್ಕೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಬೇರೆ ಯಾರಾದ್ರೂ ಆಗಿದ್ರೆ ಹೆಣ್ಣು ದೊಡ್ಡವರು ಅಂತಾನು ನೋಡ್ತಾ ಇರ್ಲಿಲ್ಲ. ನಿನ್ನ ನೋಡ್ತಿದ್ರೆ ಕೋಪ ಮಾಡ್ಕೋಬೇಕೋ ಇಲ್ಲ ಕರುಣೆ ತೋರ್ಸ್ಬೇಕೋ ಗೊತ್ತಾಗ್ತಿಲ್ಲ. ನನ್ ಬಗ್ಗೆ ಗೊತ್ತಿದ್ದು ಕೂಡ ನನಗೆ ವಾರ್ನಿಂಗ್ ಕೊಡ್ತಿದ್ಯಾ? ಅಷ್ಟು ಬೇಗ ಸಾಯ್ಬೇಕು ಅಂತ ಇದ್ಯಾ? ಅರ್ಧ ಜೀವನ ಸಾಯ್ತಾ ಬದುಕಿದ್ದೆ. ಉಳ್ದಿರೋ ಜೀವನನಾದ್ರೂ ಚೆನ್ನಾಗಿ ಬದುಕ್ ಸಾಯಿ. ನನ್ ಜೀವನದ ಬಗ್ಗೆ ಪಕ್ಕಕ್ಕಿಡು. ಮೊದ್ಲು ನಿನ್ ತಂಗಿ ಜೀವನದ ಬಗ್ಗೆ ಯೋಚನೆ ಮಾಡು. ದಿವ್ಯಾನ್ ಟಚ್ ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ನಾನ್ ಟಚ್ ಮಾಡಲ್ಲ ಕಣೋ. ನೀನು ನಿನ್ ವಂಶ 5 ತಲೆಮಾರುಗಳಿಂದ ತಡೆಯೋಕ್ಕಾಗ್ದಿರೋ ಶಕ್ತಿ ನಿನ್ ತಂಗಿನ ಸಾಯಿಸತ್ತೆ. ಐ ಮೀನ್ ಶಾಪ ದಿವ್ಯನ ಬಲಿ ತಗೊಳತ್ತೆ. ಏನು ಈ ವಿಷಯ ನನಗ್ ಹೇಗ್ ಗೊತ್ತಾಯ್ತು ಅನ್ಕೋತಿದ್ಯಾ? ನಿನಗಿಂತ ಮುಂಚೆ ಹುಟ್ಟಿರೋಳು, ಅಷ್ಟು ಮಾತ್ರ ತಿಳ್ಕೊಳ್ಳೋದಿಲ್ವಾ? ಈ ವಿಷಯ ಗೊತ್ತಾಗಿ ಪಾಪ ಕೇಶವ ಅಪ್ಪಂಗೆ ಬಾಯಿ ಕೈಕಾಲು ಬಿದ್ದೋಯ್ತು. ಏನು ಮಾಡೋಕ್ಕಾಗ್ದೆ ಮಂಚ ಹಿಡ್ದಿದ್ದಾನೆ. ಬಾಯಿ ಕೈ ಚೆನ್ನಾಗೇ ಇದ್ರು ನೀನು ಏನು ಮಾಡೋಕ್ಕಾಗಲ್ಲ. ನೀನೇ ಅಲ್ಲ, ಆ ದೇವ್ರು ಕೂಡ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಸಾಕ್ಷಿನೇ ನಿಮ್ ಅಮ್ಮನ್ ಸಾವು, ಅದಕ್ಕೂ ಮುಂಚೆ ಸೊಸೆ ಅಂದ್ರ ಸಾವುಗಳು.